ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಹಿಂದಿನ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ, ದ ಸಾಂಗ್ ಆಫ್ ಇಂಡಿಯಾ ಇನ ಒನ್ ಶಾರ್ಟ್ ವಿಡಿಯೋನ ನಾವು ನೋಡಿದ್ವಿ ಅಲ್ಲ, ಒನ್ ಶಾರ್ಟ್ ಕ್ಲಾಸ್ನ ನಾವು ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ದ ಸಾಂಗ್ ಆಫ್ ಇಂಡಿಯಾ ಇದೆಯಲ್ಲ, ವಿ.ಕೆ. ಗೋಕಾಕ್ ಅವ್ರು ಬರ್ದಿರುವಂತಹ ಈ ಒಂದು ಪದ್ಯದ ಸಮರಿನ ನೋಡ್ತೀವಿ. ಸಮರಿ ಅಂದ್ರೆ ಸಾರಾಂಶ. ಅರ್ಥ ಆಯ್ತಾ? ಸೊ ಸಾರಾಂಶ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಪ್ರತಿ ಒಂದು ಲೈನನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಾ? ಇಲ್ಲ. ಬಟ್ ನಿಮ್ಗೆ ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಇಂಪಾರ್ಟೆಂಟ್ ಡೀಟೇಲ್ನ ನಾನು ಇಲ್ಲಿ ಕವರ್ ಮಾಡ್ತೀನಿ. ಸೊ ಈ ಪಾಯಿಂಟರ್ಸ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಎಕ್ಸಾಮ್ ಅಲ್ಲಿ 3 ಮಾರ್ಕ್ ಮತ್ತೆ 4 ಮಾರ್ಕ್ ಆನ್ಸರ್ ಮಾಡ್ಬೋದು. ಅಂಡ್ ನಾನು ಯಾವಾಗ್ಲೂ ಹೇಳೋದು ಏನಂದ್ರೆ, ಈ ಪೊಯೆಟ್ರಿ ಇದೆಲ್ಲ, ಎಸ್ಪೆಷಲಿ ಪೊಯೆಟ್ರೀಸ್ ಅಲ್ಲಿ ನೀವು ಈ ಒಂದು ಪಾಯಿಂಟರ್ಸ್ ನ ನ್ಯಾಪ್ಕ ಇಟ್ಕೊಂಡಿದ್ರೆ, ಸಮರಿನ ನ್ಯಾಪ್ಕ ಇಟ್ಕೊಂಡಿದ್ರೆ 3 ಮಾರ್ಕ್ 4 ಮಾರ್ಕರ್ನ ತುಂಬಾ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಅದರಿಂದ ಎಷ್ಟು ಚೆನ್ನಾಗಿ ನಿಮ್ಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಅಕಸ್ಮಾತ್ ನೀವು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮಕ್ಕಳೇ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾ ಹೇಳ್ದಾಗೆ ಈ ಒಂದು ಪದ್ಯ ಏನಿದೆ ಅದು ವಿ.ಕೆ. ಗೋಕಾಕ್ ಅವ್ರು ಬರ್ದಿರೋರು. ಸೊ ನೋಡೋಣ. ದ ಸಾಂಗ್ ಆಫ್ ಇಂಡಿಯಾ ಬೈ ವಿ.ಕೆ. ಗೋಕಾಕ್ ಇಸ್ ಅ ಪೇಟ್ರಿಯಾಟಿಕ್ ಪೋಯಮ್ that reflects the poet's deep love and concern for India. ಈ ಒಂದು ಪದ್ಯದ ಮೂಲಕ ಅವರ ಒಂದು ಪ್ರೀತಿ ಏನಿದೆ ನಮ್ಮ ಒಂದು ದೇಶದ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಂಡ್ ಅವ್ರಿಗೆ ಯಾವ ಒಂದು ಟಾಪಿಕ್ಸ್ ಇಂದ ಅವ್ರಿಗೆ ತುಂಬಾ ಯೋಚನೆ ಇದೆ, ಟೆನ್ಷನ್ ಆಗುತ್ತೆ, ಕನ್ಸರ್ನ್ಸ್ ಏನಿದೆ ಇಂಡಿಯಾದು, ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ದ ಪೋಯಮ್ ಇಸ್ ಸ್ಟ್ರಕ್ಚರ್ಡ್ ಆಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೋಯಟ್ ಅಂಡ್ ಹಿಸ್ ಮದರ್ ಲ್ಯಾಂಡ್ ಇಂಡಿಯಾ. ನಾನು ಮುಂಚೆನೂ ಹೇಳ್ದಾಗೆ ಇದೊಂದು ಕಾನ್ವರ್ಸೇಷನ್ ರೀತಿಲಿ ಸೆಟಪ್ ಆಗಿದೆ. ಯಾರ ಮಧ್ಯೆ ಸ್ಪೀಕರ್ ಅನ್ಬೋದು, ಅವ್ರನ್ನ ಪೊಯೆಟ್ ಅನ್ಬೋದು, ಏನಾದ್ರೂ ಕರಿಬೋದು, ಆನ್ಸರ್ ಅಲ್ಲಿ 2 ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಪೊಯೆಟಿನ ಮಧ್ಯೆ ಮತ್ತೆ ಮದರ್ ಇಂಡಿಯಾ ಮಧ್ಯೆ. ಆಯ್ತಾ? ದ ಪೋಯಮ್ begins with the poet highlighting the country's rich heritage and beauty. ನಮ್ಮ ಒಂದು ದೇಶದ ಒಂದು ಹೆರಿಟೇಜ್ ಏನಿದೆ, ಅದರ ಒಂದು ಬ್ಯೂಟಿ ಏನಿದೆ, ಅದ್ರ ಬಗ್ಗೆ ಅವರು ಹೈಲೈಟ್ ಮಾಡ್ತಾರೆ. ಮೊದಲನೇದಾಗಿ, ಇನ್ ರೆಸ್ಪಾನ್ಸ್ ಮದರ್ ಇಂಡಿಯಾ ಡೈರೆಕ್ಟ್ಸ್ ದ ಪೋಯಟ್ಸ್ ಅಟೆನ್ಷನ್ ಟು ದ ಕಂಟ್ರೀಸ್ ಪ್ರೆಸೆಂಟ್ ಸ್ಟ್ರಗಲ್ಸ್ ಅಂಡ್ ಫ್ಯೂಚರ್ ಆಸ್ಪಿರೇಷನ್ಸ್. ಇದರ ಒಂದು ಉತ್ತರವಾಗಿ ಮದರ್ ಇಂಡಿಯಾ ಅವ್ರು ಏನ್ ಹೈಲೈಟ್ ಮಾಡ್ತಾರೆ, ಈ ಒಂದು ಸ್ಟ್ರಗಲ್ಸ್ ಏನಿದೆ ನಮ್ಮ ಒಂದು ಭಾರತ ದೇಶದಲ್ಲಿ ಇರುವಂತಹ ಒಂದು ಬ್ಲ್ಯಾಕ್ ಸ್ಪಾಟ್ಸ್ ಅನ್ಬೋದು, ಆ ಬ್ಲ್ಯಾಕ್ ಸ್ಪಾಟ್ಸ್ ಬಗ್ಗೆ, ಮತ್ತೆ ಫ್ಯೂಚರ್ ಅಲ್ಲಿ ನಮ್ಗೆ ಏನ್ ಬೇಕಪ್ಪ, ಏನ್ ಆಸ್ಪೈರ್ ಮಾಡ್ತೀವಪ್ಪ, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ಇಂಡಿಯಾಸ್ ನ್ಯಾಚುರಲ್ ಬ್ಯೂಟಿ ಅಂಡ್ ಹಿಸ್ಟಾರಿಕಲ್ ಗ್ಲೋರಿ. ಈ ಇಷ್ಟು ಪಾಯಿಂಟರ್ಸ್ ನೀವು ನ್ಯಾಪ್ಕ ಇಟ್ಕೊಂಡ್ರೆ, ಆ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಂತ ಕೇಳ್ತಾರಲ್ಲ ಕ್ವೆಶನ್ಸ್, ಗ್ಲೋರಿ ಅಂತ ಕೇಳ್ತಾರಲ್ಲ, ಅದನ್ನ ನೀವು ಆನ್ಸರ್ ಮಾಡ್ಬೋದು. ದ ಪೋಯಟ್ ಕಾಂಟೆಂಪ್ಲೇಟ್ ಸಿಂಗಿಂಗ್ ಅಬೌಟ್ ಇಂಡಿಯಾಸ್ ಮೆಜೆಸ್ಟಿಕ್ ಲ್ಯಾಂಡ್ಸ್ಕೇಪ್ಸ್. ಅರ್ಥ ಆಯ್ತಾ? ಎಷ್ಟು ಸುಂದರವಾದ ಒಂದು ಲ್ಯಾಂಡ್ಸ್ಕೇಪ್ಸ್ ಇದೆ, ಜಾಗಗಳಿದೆ, ಅದ್ರ ಬಗ್ಗೆ ಪೋಯಟ್ ಫಸ್ಟ್ ಮಾತಾಡ್ತಾರೆ. ಯಾವುದು? ದ ಸ್ನೋ ಕ್ಯಾಪ್ಡ್ ಹಿಮಾಲಯಾಸ್. ಸಾರಿ, ಇದೆರಡು ಸ್ನೋ ಕ್ಯಾಪ್ಡ್ ಹಿಮಾಲಯಾಸ್ ಜೊತೆಗೆ ಬರಬೇಕು, 2 ಪಾಯಿಂಟ್ ಆಗಿ ಬರ್ದಿದೆ. ಸೊ ದ ಸ್ನೋ ಕ್ಯಾಪ್ಡ್ ಹಿಮಾಲಯಾಸ್, ದ vast fertile plains, the sacred rivers like Ganges and the Yamuna. He also considers celebrating India's glorious past. ಅದರ ಜೊತೆಗೆ ಗ್ಲೋರಿಯಸ್ ಪಾಸ್ಟ್ ಬಗ್ಗೆನೂ ಮಾತಾಡ್ತಾರೆ. The grand temples and architectural marvels, the rich cultural heritage including art, music and literature, the wisdom of ancient sages and the teachings of the scriptures like the Vedas and ಉಪನಿಷತ್ಸ್. ಅವ್ರು ಮಾತಾಡ್ತಾರಲ್ಲ, ಹೇಗೆ ಶಿಲ್ಪ ಕಲೆಗಳಿದೆ, ಅದು ಎಪಿಕ್ಸ್ ಇನ್ ಸ್ಟೋನ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಮ್ಮ ಹಿಸ್ಟ್ರಿನ ಕೂಡ ಅವರು ಹೈಲೈಟ್ ಮಾಡ್ತಾರೆ, ಹೇಗೆ ಅದೊಂದು ಮಾರ್ವೆಲ್ ಅಂತ ಕೂಡ ಅವರು ಹೇಳ್ತಾರೆ. ಇದರ ಜೊತೆಗೆ ಆ ಒಂದು ಮದರ್ ಇಂಡಿಯಾ ಏನಿದ್ದಾರೆ, ಅವರು ನಮ್ಮ ಸ್ಟ್ರಗಲ್ಸ್ ನ ಹೈಲೈಟ್ ಮಾಡ್ತಾರೆ, ನಮ್ಮ ಒಂದು ಕಷ್ಟಗಳನ್ನ ಅವರು ಹೈಲೈಟ್ ಮಾಡ್ತಾರೆ. ಅದನ್ನು ಓದೋಣ ಬನ್ನಿ. ಡಿಸ್ಪೈಟ್ ದ ಟೆಂಪ್ಟೇಷನ್ ಟು ಡ್ವೆಲ್ವ್ ಆನ್ ದೀಸ್ ಪಾಸಿಟಿವ್ಸ್, ದ ಪೋಯಟ್ ಇಸ್ ಪೇನ್ಫುಲಿ ಅವೇರ್ ಆಫ್ ದ ಕರೆಂಟ್ ಸ್ಟ್ರಗಲ್ಸ್. ಅರ್ಥ ಆಯ್ತಾ? ಸೊ ದ ವೈಡ್ ಸ್ಪ್ರೆಡ್ ಪಾವರ್ಟಿ ಅಂಡ್ ಸಫರಿಂಗ್ ಆಫ್ ದ ಪೀಪಲ್, ಅಂದ್ರೆ ಈ ಒಂದು ಹೆಲ್ಪ್ಲೆಸ್ ಚೈಲ್ಡ್ ಬಗ್ಗೆ ಅವ್ರು ಮಾತಾಡ್ತಾರೆ. ದ ಎಕ್ಸ್ಪ್ಲಾಯ್ಟೇಷನ್ ಅಂಡ್ ಒಪ್ರೆಷನ್ ಅಂಡರ್ ಕೊಲೋನಿಯಲ್ ರೂಲ್ ಬಗ್ಗೆ ಅವ್ರು ಮಾತಾಡ್ತಾರೆ. ಅಂದ್ರೆ ಆ ಬ್ರಿಟಿಷರ್ಸ್ ಕೆಳಗೆ ನಾವು ಹೆಂಗ್ ಒದ್ದಾಡಿದ್ರು, ಬೆಗ್ಗರ್ಸ್ ಬಗ್ಗೆ ಮಾತಾಡ್ತಾರೆ, ಲೆಪರ್ಸ್ ಬಗ್ಗೆ ಮಾತಾಡ್ತಾರೆ. ದ ಡಿವಿಷನ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್ ವಿತ್ ಇನ್ ದ ಸೊಸೈಟಿ, ಕ್ಲಾಸ್ ಇಂದ ಯಾವ ರೀತಿಯಾದ ಒಂದು ಡಿವಿಷನ್ ಆಗಿದೆ, ಯಾವ ರೀತಿಯಾದ ಒಂದು ಭೇದ ಭಾವ ನಡೀತಿದೆ ನಮ್ಮ ಒಂದು ಸೊಸೈಟಿಲಿ, ಮತ್ತೆ ಅದರ ಜೊತೆಗೆ ಬೇರೆ ಕೋರಿಲೇಟ್ಸ್ ಅಂತಾರೆ, ಅಂದ್ರೆ ಬೇರೆ ರೀತಿಯಾದ ಒಪ್ರೆಷನ್ಸು, ಇದಕ್ಕೆ ಸಂಬಂಧಪಟ್ಟಿರೋದು, ಮತ್ತೆ ಇದೇ ತರ ಒಪ್ರೆಷನ್ ನಡೆಯುತ್ತಲ್ಲ, ಅದ್ರ ಬಗ್ಗೆ ಕೂಡ ಅವರು ಹೈಲೈಟ್ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಅವರು ಒಂದು ರೀತಿಯಾದ ಪ್ರೋಗ್ರೆಸ್ ಮತ್ತೆ ಡೆವಲಪ್ಮೆಂಟ್ಗೆ ಕಡೆ ಕೂಡ ಅವರು ಮಾತಾಡ್ತಾರೆ. ದ ಪೋಯಟ್ಸ್ ಥಾಟ್ ಶಿಫ್ಟ್ ಟುವರ್ಡ್ಸ್ ದ ನೀಡ್ ಆಫ್ ಪ್ರೋಗ್ರೆಸ್ ಅಂಡ್ ಡೆವಲಪ್ಮೆಂಟ್. ಹಿ ಎನ್ವಿಷನ್ಸ್ ಅ ಫ್ಯೂಚರ್ ವೇರ್ ಇಂಡಿಯಾ ಇಸ್ ಫ್ರೀ ಫ್ರಮ್ ಕೊಲೋನಿಯಲ್ ರೂಲ್ ಅಂಡ್ ಸೆಲ್ಫ್ ರಿಲೈಂಟ್. ಅದನ್ನ ಅವರು
ಫ್ರೀ ಇಂಡಿಯಾ ಆಗಿ ಎನ್ವಿಷನ್ ಮಾಡ್ತಾರೆ. ಹಿ ಡ್ರೀಮ್ಸ್ ಆಫ್ ಇಂಡಿಯಾ ವೇರ್ ದರ್ ಇಸ್ ಸೋಷಿಯಲ್ ಅಂಡ್ ಎಕನಾಮಿಕ್ ಜಸ್ಟಿಸ್. ಅರ್ಥ ಆಯ್ತಾ? ದ ಪೋಯೆಟ್ ಎಕ್ಸ್ಪ್ರೆಸಸ್ ಹೋಪ್ ಫಾರ್ ಅಡ್ವಾನ್ಸ್ಮೆಂಟ್ ಇನ್ ಸೈನ್ಸ್, ಟೆಕ್ನಾಲಜಿ ಅಂಡ್ ಎಜುಕೇಶನ್. ಅವ್ರು ಬರೀ ಒಂದು ಕಷ್ಟ ಮತ್ತೆ ಇದ್ರ ಬಗ್ಗೆ ಮಾತಾಡಲ್ಲ, ಬಟ್ ಆಲ್ಸೋ ಸಮಥಿಂಗ್ ವೇರ್ ದೇ ಕೆನ್ ಲುಕ್ ಅಪ್ ಟು. ಅರ್ಥ ಆಯ್ತಾ? ಟೆಕ್ನಾಲಜಿ ಇನ್ಕ್ರೀಸ್ ಆಗುತ್ತೆ, ಎಜುಕೇಶನ್ ಡೆವಲಪ್ ಆಗುತ್ತೆ ಅಂತ ಕೂಡ ಅವರು ಅನ್ಕೊಂತಾರೆ. ಸೊ ಇದರ ಜೊತೆಗೆ ಈ ಒಂದು ಪದ್ಯದ ಸಮರಿನ ಅಂತ್ಯಕ್ಕೆ ಬಂದಿದ್ದೀವಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಕ್ಲಾಸ್ ಜೊತೆ. ಬಟ್ ಮಕ್ಕಳೇ, ಈ ಒಂದು ವಿಡಿಯೋನ ಜೊತೆಗೆ ನಾವೊಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀವಿ, ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾ ಹೇಳ್ದಂಗೆ ಸಮರಿ ಗೊತ್ತಿದ್ರೆ 3 ಮಾರ್ಕ್ 4 ಮಾರ್ಕ್ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಾ. ಲೆಸನ್ ಸ್ಪೆಲ್ಲಿಂಗು ಮತ್ತು ಆಥರ್ ಪೋಯೆಟ್ ಸ್ಪೆಲ್ಲಿಂಗ್ನ ಕೂಡ ತಿಳ್ಕೊಳ್ಳಿ, ಅದು ಹೆಲ್ಪ್ಗೆ ಬರುತ್ತೆ. ಓಕೆನಾ ಮಕ್ಕಳೇ? ಅದನ್ನು ಹೇಳ್ತಾ ಟಾಟಾ, ಬಾಯ್ ಬಾಯ್.